ಮತ್ತು 4 ಪ್ರೊಫೆಸರ್ಗಳನ್ನ ಜೈಲಿಗೆ ಅಟ್ಟಿದ್ರು. ಆದರೆ 4ರಲ್ಲಿ 3 ನಿರಪರಾಧಿಗಳಂತ ಘೋಷಿಸಿ ಅಫ್ಸಲ್ ಗುರು ಅವರನ್ನ ಮರಣದಂಡೆಗೆ ವಿಧಿಸಿದ್ರು. ನಂತರ ನೋಡೋಣ, 2002ರಲ್ಲಿ ದೆಹಲಿಯ ಅನ್ಸಾರ್ ಪ್ಲಾಜಾದಲ್ಲಿ 2 ಕಾಶ್ಮೀರಿಗಳನ್ನ ನಕಲಿ ಎನ್ಕೌಂಟರ್ನ ಮೂಲಕ ಕೊಂದರು. 2004ರಲ್ಲಿ ಮೋದಿಯ ಹತ್ಯೆಗೆ ಸಂಚು ಎನ್ನುವಂತಹ ಆರೋಪದಲ್ಲಿ ಇಶ್ರತ್ ಜಹಾನ್, ಜಾವೇದ್ ಶೇಖ್ ಮೊದಲಾದಂತ 5 ಮುಸಲ್ಮಾನರನ್ನ ನಕಲಿ ಎನ್ಕೌಂಟರ್ನ ಮೂಲಕ ಕೊಂದರು. 2005ರಲ್ಲಿ ಅದೇ ಗುಜರಾತಿನಲ್ಲಿ ನಕಲಿ ಎನ್ಕೌಂಟರ್ನ ಮೂಲಕ ಸುರಾಬುದ್ದೀನ್ ಶೇಖ್ ಪತ್ನಿ ಕೌಸರ್ ಬಿಯನ್ನ ಬಲಾತ್ಕಾರವನ್ನು ಮಾಡಿಕೊಂಡು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ನಕಲಿ ಎನ್ಕೌಂಟರ್ನ ಮೂಲಕ ಕೊಂದರು. ಬಂಧುಗಳು, 2006ರಲ್ಲಿ ಜಾನಿ ನಾಗ್ಪುರದ ಆರ್ಎಸ್ಎಸ್ ಕೇಂದ್ರದಲ್ಲಿ ನಡೆದಂತ ಆಕ್ರಮಣದ ಹಿಂದೆ ಮುಸಲ್ಮಾನ ಯುವಕರನ್ನ ಜೈಲಿಗಟ್ಟಿದ್ರು. ಆದರೆ ಇದನ್ನು ಮಾಡಿರ್ತಕ್ಕಂಥದ್ದು ಆರ್ಎಸ್ಎಸ್ ಸಂಘ ಪರಿವಾರ ಎಂದು ತಿಳಿದಾಗ ಅಮಾಯಕರನ್ನ ಬಿಡುಗಡೆಗೊಳಿಸಿದ್ರು. 2008ರಲ್ಲಿ ನಾವು ನೋಡ್ತಾ ಇದ್ದೇವೆ, ಯುಪಿಎ ಅಸ್ಸಾಂ ಗಡಿನಲ್ಲಿ ಜಾಮಿಯಾ ಮಿಲಿಯಾ 2 ವಿದ್ಯಾರ್ಥಿಗಳನ್ನ ಡಾಕ್ಟರೇಟ್ ಪಡೆಯುವಂತಹ 2 ವಿದ್ಯಾರ್ಥಿಗಳನ್ನ ಆತಿಫ್ ಮತ್ತು ಸಾಜಿದ್ ಎನ್ನುವರನ್ನ ನಕಲಿ ಎನ್ಕೌಂಟರ್ನ ಮೂಲಕ ಕೊಂದರು. ಬಂಧುಗಳು, ಸೌದಿಯಲ್ಲಿ ಬಂಧನಕ್ಕೊಳಗಾದಂತ ಫಸಾ ಮೊಹಮ್ಮದ್ ಎನ್ನುವಂತಹ ನಿಗೂಢವಾದಂತಹ ಕೊಲೆ, ಪುಣೆ ಜರ್ಮನಿ ಬೇಕರಿಯ ಸ್ಫೋಟದಲ್ಲಿ ಅಮಾಯಕ ಖಲೀಲ್ ಸಿದ್ದಿಕ್ ಮಹಾರಾಷ್ಟ್ರದ ಯರವಾಡ್ ಜೈಲಿನಲ್ಲಿ ರಿಮಾಂಡ್ನಲ್ಲಿ ಇರುವಾಗ ನಡೆದಂತಹ ಹತ್ಯೆ, ಯುಪಿಯ ರಿಯಲ್ ಎಸ್ಟೇಟ್ ವ್ಯಾಪಾರಿ ಜುಬೇರ್ ಖಾನ್ರನ್ನ ಪಾಕ್ ಗೂಢಾಚಾರಿ ಎನ್ನುವಂತ ನೀತಿನಲ್ಲಿ ಜೈಲಿಗೆ ಹಚ್ಚಿರ್ತಕ್ಕಂಥದ್ದು, ಇಂಡಿಯನ್ ಮುಜಾಹಿದ್ ಕಾರ್ಯಕರ್ತರ ಎನ್ನುವಂತ ಹೆಸರಿನಲ್ಲಿ ಕೇವಲ ಒಬ್ಬ ಸೈಕಲ್ ರಿಪೇರಿ ಮಾಡುತ್ತಿದ್ದಂತ ಮೊಹಮ್ಮದ್ ಕಫೀಲ್ರನ್ನ ಗೂಢಾಚಾರದ ಹಿನ್ನೆಲೆಯಲ್ಲಿ ಬಂಧಿಸಿರ್ತಕ್ಕಂಥವು. ಇದು ಮಾತ್ರವಲ್ಲ, 2600 ವಿದ್ಯಾವಂತ ಯುವಕರು ಇಂದು ಅಮಾಯಕರಾದಂಥ ಮುಸ್ಲಿಂ ಯುವಕರು ಇಂದು ಯಾವುದೇ ಕೃತ್ಯವನ್ನು ನಡೆಸದೆ ಆರ್ಎಸ್ ಸಂಘ ಪರಿವಾರಗಳು ನಡೆಸಿದಂತಹ ಆ ಕೃತ್ಯದ ಹಿಂದೆ ಮುಸಲ್ಮಾನರ ಮೇಲೆ ತಲೆ ಕಟ್ಟಿ ಆ ಯುವಕರನ್ನ ಇವತ್ತು ಜೈಲಿಗಟ್ಟುತ್ತಾ ಇದ್ದಾರೆ. ಈ ರೀತಿ ಮುನ್ನಡೆದರೆ ಇದು ಭಾರತ ದೇಶದಲ್ಲಿ ಮುಸಲ್ಮಾನ ಯುವಕರು, ಅವಿದ್ಯಾವಂತರಾದಂತಹ ಮುಸ್ಲಿಂ ಯುವಕರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗದಂತೆ ತಡೆಯುವಂತಹ ದುಷ್ಕೃತ್ಯವಾಗಿದೆ ಆರ್ಎಸ್ಎಸ್ ಸಂಘ ಪರಿವಾರದ ಈ ಗೂಢಾಚಾರ ಎನ್ನುವಂಥದ್ದನ್ನ ನಾವು ಬಯಲಿಗೆಳಿಸಬೇಕಾಗಿದೆ. ಇದರ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಅದಕ್ಕಾಗಿ ಈ ದೇಶದ ಸ್ವಾತಂತ್ರ್ಯವನ್ನ ಇದು ಯಾವತ್ತು ಹಿಂದೂ ರಾಷ್ಟ್ರವಲ್ಲ, ಹಿಂದೂ ರಾಷ್ಟ್ರವಾಗಲಿಕ್ಕೆ ಯಾವತ್ತೂ ಬಿಡುವವರಲ್ಲ. ಇದು ಜಾತ್ಯತೀತ ದೇಶ. ಭಾರತ ದೇಶದ ಸಂವಿಧಾನ ಏನನ್ನ ಹೇಳ್ತಾ ಇದೆ ಬಂಧುಗಳೇ, 35 ಅಪರಾಧಿಗಳು ರಕ್ಷಿಸಲ್ಪಟ್ಟರು, ಒಬ್ಬನೇ ಒಬ್ಬ ನಿರಪರಾಧಿ ಈ ದೇಶದಲ್ಲಿ ಶಿಕ್ಷಿಸಬಾರದು ಹೇಳುವಂತ ಪವಿತ್ರವಾದ ಸಂವಿಧಾನದ ವಿರುದ್ಧ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅಮಾಯಕರಾದಂತಹ ಮುಸಲ್ಮಾನರು ಇವತ್ತು ಜೈಲಿಗೆ ಹಾಕ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಹಲವಾರು ಸಾಕ್ಷಿಗಳಿರ್ತಕ್ಕಂಥ ಆರ್ಎಸ್ಎಸ್ ಸಂಘ ಪರಿವಾರದ ನರೇಂದ್ರ ಮೋದಿ ಆಗಲಿ, ಶಿವಸೇನೆಯ ಬಾಲ ಠಾಕ್ರೆ ಆಗಲಿ, ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಆಗಲಿ, ಪುರೋಹಿತ್ ಪಾಂಡೆ ಆಗಲಿ, ಇಂತಹ ಒಬ್ಬನೇ ಒಬ್ಬ ಆರ್ಎಸ್ಎಸ್ ಸಂಘ ಪರಿವಾರದ ಭಯೋತ್ಪಾದಕರನ್ನ ಈ ದೇಶದಲ್ಲಿ ಶಿಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದು ಅನ್ಯಾಯ, ಯಾವುದು ನ್ಯಾಯ ಈ ದೇಶದಲ್ಲಿ ನಾವು ಜನರು ತಿಳಿದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಇದಕ್ಕಾಗಿ ನಾವೆಲ್ಲರೂ ಹೋರಾಡೋಣ. ಜಾಮೀನಾಗಿದೆ ಕಾನೂನು, ನಿರಪರಾಧಿಗಳನ್ನ ಬಿಟ್ಟು ಬಿಡಿ ಎನ್ನುವಂತ ಈ ಕ್ಯಾಂಪೇನ್ ನೊಂದಿಗೆ ಹೋರಾಡುತ್ತಿರ್ತಕ್ಕಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ಸಂಘಟನೆಯೊಂದಿಗೆ ತಾವೆಲ್ಲರೂ ಕೈಗೂಡಿಸಬೇಕು. ಈ ದೇಶದ ಐಕ್ಯತೆಯನ್ನ ನಾವು ಗೊಳಿಸಬೇಕು. ನಾವು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡಿದೆವೋ, ಒಂದೇ ತಾಯಿಯ ಮಕ್ಕಳು, ಅದೇ ರೀತಿಯಲ್ಲಿ ನಾವು ಬಾಳೋಣ. ಭಯದಿಂದ ನಾವು ಮುಕ್ತರಾಗೋಣ. ನಾವೆಂದೂ ಇವತ್ತು ನಾವು ಕಾಣ್ತಾ ಇದ್ದೇವೆ, ಎಲ್ಲಿಗೆ ಹೋದ್ರೂ ತಿರುಗಿ ಬರುವಂತ ನಮಗೆ ಧೈರ್ಯ ಇಲ್ಲ. ಆ ರೀತಿಯ ಜೀವನ ಅಲ್ಲ ನಮ್ಮದು. ಭಯಮುಕ್ತರಾಗಿ ಈ ದೇಶದಲ್ಲಿ ಜಾತ್ಯತೀತರ ರಾಷ್ಟ್ರವನ್ನು ನಾವು ನಿರ್ಮಿಸೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ.